ಉಪ್ಸಾರು ಅನ್ನ. ಇದು ಉಪ್ಸಾರು ಅನ್ನ ಅಂತಂದ್ರೆ ನೈಟು ನಾನ್ ತಿಂದಿಲ್ಲ ಅನ್ಬಿಟ್ಟು ಇವತ್ತು ಮಾರ್ನಿಂಗ್ ಇವ್ರು ತಿಂತಾ ಇದ್ರು. 7 ಬಟರ್ ನಾನು, ಒಂದು ಹೈದರಾಬಾದ್ ಕರಿ, ಒಂದ್ 3 ಪೆಪ್ಸಿ, ಒಂದ್ ಮುದ್ದೆ. ಕೈ ಗಾಯ್ಸ್ ಸಿಕ್ಕಾಪಟ್ಟೆ ಪೇನ್ ಬರ್ತಾ ಇದೆ, ಅದ್ ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ ಗಾಯ್ಸ್ ಉಗ್ರವಣ್ಣ ಹಾಕೋತಾರ ಸ್ಟೈಲ್ನ ನೋಡಿ. 1 ಬೈಟು ತಿಂತಾ ಇದೀವಿ ಮಸಾಲೆ ಪುರಿ. ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ನಮ್ಮೊಂದಿಗೆ ಇದ್ದಾರೆ ನಿಖಿಲ್, ನಿಶಾ ಅಂಡ್ ಮಧುರ್. ಕ್ಯಾಮ್ರಾ ಫಾಸ್ಟ್ ಟೈಮ್ ಸೀರಿಯಸ್ ಆಗಿರ್ಬೇಕು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೀವಿ. ಪೂಜಕ್ಕ ಯಾವಾಗ್ಲೂ ಮುಂದೆ ಕುತ್ಕೋತಾಳೆ ನಮ್ ಪೂಜಕ್ಕ. ತೆಗಿಯಕ್ಕ ಗ್ಲಾಸ್ ಹೌಸಿ, ಗ್ಲಾಸ್ ತೆಗಿ, ಡೋರ್ ಬೇಡ. ಹೌದೇ, ಮುಂದೆನೆ ಸರಿ ನಿನಗೆ, ಹಿಂದೆ ಎಲ್ಲ ಸರಿ ಹೋಗಲ್ಲ. ಗೈಸ್ ಏನ್ ಮಾಡಿದಾರೆ ಅಂದ್ರೆ ನಮ್ ಪೂಜಾ MJ ಹಿಂದೆಗಡೆ ಟೇರ್ ಹೊಡೆದಾಕಿದ್ದಾಳೆ, ಅದಕ್ಕೋಸ್ಕರ ಮುಂದೆ ಕುಡ್ಸಿದೀವಿ. ಈಗ ಹೋಗ್ತಾ ಇದೀವಿ, ಎಲ್ಲಾರು ಹೋಟ್ಲ್ಗೆ ಹೋಗ್ತಾ ಇದೀವಿ. ಹೋಟ್ಲ್ಗೆ ಹೋಗ್ತಾ ಇರೋದು ಊಟ ಮಾಡಕ್ಕೆ. ನಿಶಾ ನೋಡಿದ್ರೆ ನಗ್ತಾಳೆ. ಸುಂದರವಾಗಿ ಚಂದವಾಗಿ ಚೈನೀಸ್ ಸೈಜ್ ಅಷ್ಟೇ. ಲೆಟ್ಸ್ ಗೋ. ಮುಟ್ಟಣ. ಹಾಯ್ ಮೇಡಮ್. ಹಾಯ್ ಹಾಯ್. ಶುರು ಮಾಡ್ಲಿ, ಮಾತಾಡ್ಲಾ? ನನ್ನ ಮಾತೇ ಬರಲ್ಲ, ಮಾತೇ ಆಡಲ್ಲ ಅಂತೀರಾ? ಗೈಸ್ ಈಗ ವೈಶಾಲಿಗೆ ಬಂದಿದ್ದೀವಿ, ವೈಶಾಲಿ ರೆಸ್ಟೋರೆಂಟ್. ನನ್ನ ವಿಡಿಯೋ ಮಾಡೋದು ಮುಂದೆ 80 ಕಳೆದ್ಬಿಟ್ಟಿದ್ದಲ್ಲವ. ಮಾತಾಡಿ. ಓಕೆ, ಈಗ ಸ್ಟಾರ್ಟ್ ಮಾಡ್ಲಾ? ಇಲ್ಲ, ಈ ಕಂಟಿನ್ಯೂಟಿ. ಸೊ ಗೈಸ್ ಈಗ ವೈಶಾಲಿಗೆ ಬಂದಿದ್ದೀವಿ. ವೈಶಾಲಿ ಅಂತಂದ್ರೆ ಹುಡುಗಿ ಹೆಸರು, ಬಟ್ ರೆಸ್ಟೋರೆಂಟು. ನಾವು ಕಾಲು ಸೊಪ್ಪು ತಿಂತಾ ಇದೀವಿ. ನನ್ನ ಕಾಲು ನೋಡಿ ಎಷ್ಟು ಉದ್ದಕ್ಕಿದೆ. ನಾವು 3 ಜನ ಕಾಲಿರೋರು, ಇವರಿಬ್ರು ಕಾಲ್ಲೆಸ್, ನೀವು ಬೋನ್ಲೆಸ್. ನಮ್ಮಿಬ್ಬರಿಂದ ಒಂದು ನಿಖಿಲ್ ರವೀಂದ್ರ ಅವರೊಂದು, ಕಾಲ್ ಸೂಪ್ ಮಾತ್ರ ಇಲ್ಲಿಗೆ ಬಂದಿದೀವಿ. ಕಾಲ್ ಸೂಪ್ ಚೆನ್ನಾಗಿರುತ್ತೆ, ಟೇಸ್ಟ್ ಅಂದ್ಬಿಟ್ಟು. ನಿಶಿನ್ ಕಾಲ್ ಸೂಪ್ ಕುಡ್ಸಿದ್ರೆ ದಪ್ಪ ಆದೇನೋ ಅಂತ. ಎಲ್ಲರಿಗೂ ನಾನು ದಪ್ಪ ಮಾಡೋದೇ ಚಿಂತೆ. ಪೂಜನ್ ಡ್ರೆಸ್ ಹಾಕೊಂಡು ನೋಡಿ ಗೈಸ್, ತೋರ್ಸ್ಬಿಡಪ್ಪ. ತೋರಿಸ್ದೆ. ಅವ್ರವ್ರನ್ನ ವರ್ಣನೆ ಮಾಡ್ಕೋತಾ ಇದ್ದಾರೆ. ಹೇಳ್ಬೋದು ಗೊತ್ತಿರೋ ವಿಷಯ ಅದು. ನಗು ಪೂಜಾ. ಈಗ ಯಾರ್ಯಾರು ಆರ್ಡರ್ ಮಾಡಿದ್ದಾರೆ ಅಂತ ರಿಪೀಟ್ ಮಾಡ್ತಾ ಇದೀವಿ ನಾವು. ಮದನ್ ಹಾಗೂ ನಿಖಿಲ್ ಅವರು 2 ಮಟನ್ ಬಿರಿಯಾನಿ ಹೇಳಿದ್ದಾರೆ. ಬೇರೆ ಒಂದು ಸಿಪಾಯಿ ಹೋಟ್ಲು ಬಂದಿದ್ದೀವಿ. ಜಸ್ಟ್ ಫಾರ್ ಕಾಲ್ ಸೂಪ್ ನಿಂತಿದ್ದು ಅಷ್ಟೇ. ನಾನು ಮತ್ತೆ ನಿಶಾ ಒಂದು ಬಿರಿಯಾನಿ ರೈಸು, ಅದಕ್ಕೆ ಸ್ಟಾರ್ಟರ್ಸು, ಒಂದು ಪೆಪ್ಪರ್ ತಗೊಂಡಿದ್ದೀವಿ. ಹಾಗೆ ಇನ್ನೊಂದೇನೋ ತಗೊಂಡ್ರೆ ಲೈಮ್ ತಗೊಂಡಿದ್ದಾರೆ. ಮುತ್ತಣ್ಣ 7 ಬಟರ್ ನಾನು, ಒಂದು ಹೈದರಾಬಾದ್ ಕರಿ, ಒಂದ್ 3 ಪೆಪ್ಸಿ, ಒಂದ್ ಮುದ್ದೆ, ಆ ಪ್ರೈಸು. ಅಷ್ಟೆಲ್ಲ ನಿಮ್ಗೆ ಬ್ರೋ? ನಿಮ್ಗೆ ಹೊಟ್ಟೆ ಸಿ ಅಂತಿದ್ರಲ್ಲ, ಇಷ್ಟು ಹೇಳಿದೀವಿ, ತಿನ್ಕೋಬೇಕು. ನಮ್ ಪೂಜಾ ಸೋಲೆ ಕಬಾಬ್, ಸೋಲೆ ಪಿಕ್ಚರ್ ತೆಗ್ದಿರೋ ರಾನ್ನೂರದಲ್ಲಿ, ಅದಕ್ಕೆ ಸೋಲೆ ವೆಜ್ ಬಿರಿಯಾನಿ, ಮತ್ತೆ ಇನ್ಯಾಕ್ ಮೇಲೆ ನೋಡ್ತಾ ಅರ್ಧ ಗಂಟೆ ನೋಡ್ತಾನೆ ಇದೆಯಪ್ಪ. ಏನ್ ಮಾಡೋದು ನಿಶಾ? ಪೂಜೆ ಕೈ ಇದ್ರೆ ಒಳ್ಳೆ ಮಜಾ. ಹೌದಾ? ಪೂಜೆ ಕೈ ಕಡೆ ನಗು ನಗು ಇರುತ್ತೆ. ನಿಮ್ಗೆ ಟ್ಯಾಕ್ಸ್ ಕೊಡ್ತೀನಂತೆ. ನಗು ಮುಖದ ಒಡತಿ. ಯಾರು ಹೇಳಿದ್ರೆ ಕರ್ಕ ಬನ್ನಿ ಅವ್ರನ್ನ. ಸೊ ಗಾಯ್ಸ್ ಈಗ ನಮ್ಮ ಪೂಜಾ ಅವ್ರ ಮನೆಯಲ್ಲಿ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲರಿಗೂ ಚಿತ್ರಾನ್ನ ಬಡಿಸಿದ್ಲು. ಇವಳೆ ಬೆಳಗ್ಗೆ ಎದ್ದು ಅಡುಗೆ ತಿಂಡಿ ಮಾಡಿದ್ದಾಳೆ. ಥ್ಯಾಂಕ್ಸ್ ಪೂಜಾ. ತಿಂಡಿ ಅನ್ನಲ್ಲ, ತಿಂಡಿ, ಅಡುಗೆ ತಿಂಡಿ ಎಲ್ಲ ಸ್ವಲ್ಪ ಬಾಯಿ ತೊದತದ, ಏನು ಮಾಡೋಕ್ಕಾಗಲ್ಲ. ನಿಶಾ ಅವರು ತುಂಬ ಬೇಗ ಎದ್ದಿದ್ರಿ ಇವತ್ತು. ಮಧು ಬರ್ತೀಯಾ? ಬಾಯ್ 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 ಬಾಯ್. ಈಗ ನಮ್ಮ ಭಾವನ್ ಕರ್ಕೊಂಡು ಏನ ಹೆಂಗೋ ಮಳೆಗಾಲದಲ್ಲಿ ಹೆಂಗೋ ಸರೋಗಿತ್ತು. ಮಳೆ ಊದಿ 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 ನೀಟಾಗಿ ಅವೇ ಬೆಳ್ಕೋತಾ ಇದ್ದಾವೆ. ಈಗ ನೀರು ಬಿಡಬೇಕು. ಆ್ಯಂಡ್ ನಾವು ಇದು ನೆಟ್ಟೇ ಇರಲಿಲ್ಲ ಗೈಸ್. ನೋಡಿ ಟೊಮೊಟೊ ಬಂದಿದೆ ನಮ್ಮ ಮನೆಗೆ. ಆಗಲೇ ಒಂದು 2 ಹಣ್ಣು ಕೂಡ ಆಗಿದೆ. ಎಲ್ಲ ಗಿಡಗಳೆಲ್ಲ ಒಂದು ಸ್ವಲ್ಪ ಒಣಗೋಗಿದ್ದು, ಈಗೆಲ್ಲ ನೀಟಾಗಿ ರೆಡಿ ಆಗಿದೆ. ಇದೆಲ್ಲ ಚಿಗ್ರೆ ಇರಲಿಲ್ಲ, ಫುಲ್ಲೆಲ್ಲ ಹೋಗ್ಬಿಡಿತ್ತು. ಈ ರೋಸು ವೀಸು ಎಲ್ಲ ಏನು ಮಾಡೋಕ್ಕಾಗಲ್ಲ. ಇದೊಂದು ಗಿಡ ಇದೆ ನೋಡಿ, ಎಷ್ಟು ಹರಡ್ಕೋತೈತೆ ಅಂತಂದರೆ ಇಲ್ಲಿಂದ ಅಲ್ಲಿ ಗಂಟೆ ಬೇಕಾದ್ರೆ ಹೋಗ್ಬಿಡುತ್ತೆ. ಎಲ್ಲ ಕಡೆ ಸಿಕ್ಕಾಬಿಟ್ಟೆ ಹರಡ್ಕೊಂಡಿದ್ದೆ. ಈಗ ಬೆಂಗಳೂರಿಗೆ ಹೋಗ್ಬೇಕು, ನೀರು ಹಾಕ್ಬಿಟ್ಟು ಬೆಂಗಳೂರಿಗೆ ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ದೆ. ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಿದ ತಕ್ಷಣ ಫಸ್ಟು ಇಷ್ಟ ಆಗಿದ್ದೇನು ಅಂತಂದರೆ ಕ್ರೈವಿಂಗು. ಹೊಟ್ಟೆ ಕ್ರೈವಿಂಗ್ ಆಯ್ತಾಯಿತು. ಗೋಬಿ ತಿನ್ನಬೇಕು ಅಂತ. ಯಾರ್ದು ಹೇಳಿ ಗೋಬಿ? ನಮ್ಮ ಗಂಗಣ್ಣಂದು. ಗಂಗಣ್ಣ ಈ ಅದತ್ರ ಈ ದೇಹ ಅರ್ಧ ಬೆಳೆದಿರೋದೇ ಇಲ್ಲಿ ಗೋಬಿ ಎದೆ ತಿಂದಿದ್ದೀನಿ ನಮ್ಮ
ನಮ್ಮ ಅಪ್ಪ ರೂಢಿ ಮಾಡ್ಬಿಟ್ಟಿದ್ರು ನನಗೆ. ಅವ್ರ ಅಪ್ಪ ಮಗ ಹೆಂಗ್ ಕೈ ಹಾಕಿ ಅನ್ಕೊಂಬಿರ್ತಾರೆ ಬಿಟ್ಟಿರು. ಅಪ್ಪ ಮಗ ಅಂತ ಇರುವಂತವ್ರಿಗೂ ಅವ್ರನ್ನ ಗೊತ್ತಾಗೇ ಇಲ್ಲ ಯಾಕುವ. ನೋಡಿ ಈಗ ಹೇಳ್ತಾವ್ರೆ ನಮ್ಮ ಅಪ್ಪ ಕ್ಲೋಸ್ ಫ್ರೆಂಡ್ ಗಾಯ್ಸ್. ನಮ್ಮ ಅಪ್ಪ ಇಲ್ಲೊಂದ್ ಸ್ವಲ್ಪ ಟಾನಿಕ್ ಹಾಕೊಂಡ್ ಬಂದು ಇಲ್ಲಿ ಗೋಬಿಗೆ ಎಲ್ಲರೂ ಕೊಡ್ಸೋರು. ಇವರು ಅವರ ಮಡದಿ ಸಾಗರ ಮಾಡ್ತಾರೆ ಗಾಯ್ಸ್. ನಮ್ಮ ಏರಿಯಾ ಫೇಮಸ್, ರಾಜಪ್ಪ ನಗರ ಫೇಮಸ್ ಗೋಬಿ ಗಂಗಣ ಅಂತಾನೆ ಹೆಸರಿಟ್ಟಿದೀವಿ ಅವ್ರಿಗೆ. ಮಕ್ಕಳು ಇಬ್ರು ಅವರೇ. ಒಬ್ಬ ನೋಡಿರ್ತೀರ ನೀವು, ವರುಣ ಅಂತ ಒಬ್ಬ ಉದ್ದಕ್ಕವನೆ, ಅವನು ಏನೊಬ್ಬ ವಿನೋದ ಅಂತ ಕುಳ್ಳುಕವನೆ ಅವನು. ಈ ಏರಿಯಾದಲ್ಲಿ ಯಾರು ಇದ್ದಾರೆ ಎಲ್ಲ ಬಂದು ಗೋಬಿ ತಿನ್ಪಡಿ ಗಾಯ್ಸ್ ಚೆನ್ನಾಗಿ ಮಾಡ್ತಾರೆ. ಅಂಕಲ್ ಸಾಕು, ದೇವ್ರು ಕೊಟ್ಟಷ್ಟು ಆಸೆ ಬೀಳ್ಬಾರ್ದು. ಎಷ್ಟು ಸಿಕ್ಕಿದೆ ಅಷ್ಟೇ ಖುಷಿ ಪಡ್ಬೇಕು. ಗಾಯ್ಸ್ ಈಗ ಟೈಮು 10 ಗಂಟೆ.